ನಮಸ್ಕಾರ ರೀಪ್ಪ ಎಲ್ಲ RCB ಅಭಿಮಾನಿಗಳಿಗೆ ನಾವು ತಿಂಡಿ ಕಡಲ್ಲ ನಂಗ ಯಾಕಂದ್ರೆ ನಾವ್ ಎದಕ್ಕೆ ಬಂದೇವಂದ್ರೆ ಈಗ ರೀಪ್ಪ ನಾವು ನಮ್ಮ ಕರ್ನಾಟಕದ ಒಳಗ 11 ಮಂದಿ ಸತ್ತಾರ್ರಿಪ್ಪ ನಮಗ ಅದು ಟೆನ್ಷನ್ ಹತ್ತಿ ಬಿಟ್ಟೈತ್ರಿಪ್ಪ ನಾವು ಕಪ್ರ ಎದಕ್ಕೆ ಗೆದ್ದೇವೆ ಅನ್ಸಾತೈತಿ ನನಗ ಮನಸ್ಸಿನ ಮಾತು ಹೇಳ್ಬಿಟ್ಟಿನ್ರಿಪ್ಪ ನಾ ಹತ್ರಕಿನ ಇದು ಎದಕ್ಕೆ ಮಾಡೋದಿತ್ರಿಪ್ಪ ನೀವು ಫಂಕ್ಷನ್ ನಾವು ಇನ್ನೂ 4 ದಿವಸ ಆದ್ಮೇಲೆ ಇಟ್ಕೊಂಡಿದ್ರೆ ಯಾರು ಏನು ಮಾಡ್ತಿದ್ರು ನೋಡು ಅದು ದೊಡ್ಡ ಜಾಗದಾಗ ಇಟ್ರೆ ಹೆಂಗ್ರಿಪ್ಪ ಅದು ರೋಡಿ ಕರ್ಸ್ಯಾರ ಅದು ನಮ್ಮ ಸಣ್ಣ ರೋಡ್ 14 ವರ್ಷದ ಹುಡುಗಿ ಸತ್ರಿಪ್ಪ ನಿನ್ನೆ ಅದು ಸತ್ತ ಕಪ್ಪು ಯಾವಾಗಿದ್ದೇವ ಮರ್ದಿವ್ಸ ಬರ್ತ ಫಂಕ್ಷನ್ ಐತೆ ಬಾ ತಂದೆ ಬಿಟ್ಟಾರ ಫ್ಯಾನ್ಸ್ಗಳಿಗೆಲ್ಲ ಅವರು ಹುಯ್ಯತ್ ಬಂದು ಕಿಸಿಂದ 11 ಮಂದಿ ಸತ್ತಾರ ಇನ್ನ 50 ಮಂದಿ ಎಂಜೂರಿ ಅದಾರ ಇನ್ನ ಅದ್ರೊಳಗೆ ಎಷ್ಟು ಸಾಯ್ತಾರೋ ಗೊತ್ತಿಲ್ರಿಪ್ಪ ಏ ಕಿಸ್ಸೆ ಬಾಯಿಗಳೇ ನೀವು ಕಪ್ ಎದಕ್ಕೆ ಗೆದ್ರು ನಿಮ್ಮ ಹೆಣ ಎತ್ತಲಿ ನೀವು ಕಪ್ ಗೆದ್ರೆ ನೋಡಿ ಅದು ಡೈಲಾಗ್ ಹೊಡಿತಿದ್ರು ನೋಡಿ ನೀವು ಚಲೋ ಹಂಗೆ ಹೇಳ್ತೀನಿ ಕೇಳ್ರಿ ನಾನು ಸೋತೇವಿ ಸತ್ತಿಲ್ಲ ಹಾಕಿದ್ರಿಲ್ಲ ಮತ್ತೀಗ ಗೆದ್ದಿರಿ ಸತ್ತಿರಿ ಏನು ಮಾಡೋನು ಈಗ ನಾವು ಗೆದ್ದಿರಿ ಅದಕ್ಕೆ ನನಗೆ ಅದು ತಿರುಗಿ ಬಿಟ್ಟೈತಿ ನನ್ನ ಮೊದಲ ಯಾಕಂದ್ರೆ ಗೆದ್ರೆ ನೀವು ಗೆದ್ದಿರಿ ನೀವು ಕಪ್ ತಗೊಂಡು ಹೋಗಿರಿ ನಾವು ಅಲ್ಲಿ ಸತ್ತೋರ ಹಣಿ ಬಾರಿ ಏನಾಗೈತೆ ಅದು ಗೊತ್ತಾಗೈತೆ ನಿಮಗೆ ಜರ ಅರ್ಧ ಮಂದಿಗೆ ನನ್ನ ಮಕ್ಕಳೇ ಒಯ್ದು ಕಿಸಿಂದು ಒಟ್ಟು ಕಾರ್ಬಾರ್ ಮಾಡೋದಂದ್ರೆ ಕಾರ್ಬಾರ್ ಮಾಡೋದ ನೀವು ಏ ರೋಹಿತ್ ಮಾಮು ನಾವ್ ಏನು ಮಾಡೋನು ನಮ್ಮ ಕೈಯಾಗರ ಏನೈತಿ ಏನ ಬಗನಿ ಗುಂಟಾನು ಇಲ್ಲ ನಮ್ಮ ಕಡೆ ಮಾತಾರ ನಮ್ಮ ಫ್ಯಾನ್ಸ್ಗಳ್ರಿ ಏನ್ ಮಾಡ್ಬೇಕು ಅವರು ಕೇಳಂಗಿಲ್ಲಪ್ಪ ನೋನು ಹುಯ್ಯತ್ತ ಬಂದು ಬಿಟ್ರ ಅದು ಪಾಪ 14 ವರ್ಷದ ಹುಡುಗಿ ಸತ್ತೈತಿ ನನಗೆ ಅದು ಟೆನ್ಷನ್ ಹತ್ತಿ ಬಿಟ್ಟೈತೆ ಮಾರಾಯ ಒಯ್ದು ಕಿಸಿಂದ ನಿಂದು ಬರಾಬರಿ ಬಿಡುಪ್ಪ ರೋಹಿತ ಮಾತಂದ್ರೆ ತಿಂಡಿಲೇ ಐತೆ ಫ್ಯಾನ್ಸ್ಗಳ ಒಟ್ಟ ಬೇಜಾರ ಮಾಡ್ಕೊಳಕ್ ಹೋಗ್ಬೇಡ್ರಿ ಮತ್ತ ಎಲ್ಲರಿ ಒಂದು ಫಂಕ್ಷನ್ ಇಡಾಕತ್ತೀರಿ ದೊಡ್ಡದ ನೀವು ಹುಯಿ ಅಂತೇಳಿ ಬರ್ಬೇಡ್ರಿ ಮತ್ತ ಹಂಗ ಜೈ RCB ಕಮೆಂಟ್ ಹಾಕ್ರಿ ನೋಡು ಒಂದ್ 2-3 ನೋಡು ನಿಕ್ಕಿನ ಇಸ್ಕಿ ಮಾಕ ಒಯ್ದ ಕಿಸಿಂದ ನಮ್ಮ RCB ಫ್ಯಾನ್ಗಳಿಗಿದು ದೊಡ್ಡ ಇದು ಹೇಟ್ ಆಗತೈತಿ ನೋಡಿದು